ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನುಮಾನ ಪಡುವ ಗಂಡನಿಂದ ಬೇಸತ್ತು ಮನೆಯ ಓನರ್ ಜೊತೆ ಬೆತ್ತಲೆಯಾಗಿ ಸುಖಪಟ್ಟು ಮಜಾ ಮಾಡಿದ ಹೆಂಡತಿ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕತೆನ ಕೊನೆಯ ತನಕ ಕೇಳ್ತಾ ಹೋಗಿ. ಅಲೋಕ್ ಮತ್ತೆ ಇಶಾ ಗಂಡ ಹೆಂಡತಿ. ಅಲೋಕ್ ಇಶಾಳನ್ನ ತುಂಬಾನೇ ಪ್ರೀತಿಸ್ತಾ ಇದ್ದ. ಎಷ್ಟು ಅಂತ ಅಂದ್ರೆ ಯಾವ ಗಂಡಸರು ಕೂಡ ಅವಳ ಜೊತೆ ಮಾತಾಡುವಂತಿರ್ಲಿಲ್ಲ, ಅವಳು ಯಾರನ್ನು ನೋಡುವಂತೇನೂ ಇರ್ಲಿಲ್ಲ. ಸಿಕ್ಕಾಪಟ್ಟೆ ಅನುಮಾನ ಪಿಶಾಚಿ ಅಂದ್ರೆ ಸರಿ ಹೋಗ್ತಿತ್ತು. ಅಷ್ಟು ಅವಳ ಮೇಲೆ ಪಾಸೆಸಿವ್ನೆಸ್ ನ ಇಟ್ಕೊಂಡಿದ್ದ. ಮೊದ್ಲು ಈ ಇಶಾಳಿಗೂ ಕೂಡ ಅದು ಪ್ರೀತಿ ಅಂತಾನೇ ಅನ್ನಿಸ್ತಿತ್ತು. ಬರುತ್ತಾ ಹಿಂಸೆ ಅನ್ಸೋದಕ್ ಶುರುವಾಯ್ತು. ಆದ್ರೆ ಅವಳಿಗೆ ಏನ್ ಮಾಡೋದಕ್ಕೂ ಆಗ್ತಿರ್ಲಿಲ್ಲ. ಅವನು ಎಷ್ಟೇ ಹಿಂಸೆ ಕೊಟ್ರು ಅದನ್ನ ಅನುಭವಿಸ್ತಾ ಸುಮ್ಮನೆ ಇದ್ಬಿಟ್ಟಿದ್ಲು. ಮನೆಯಲ್ಲಿ ಇಶಾಳನ್ನ ಕೂಡ್ ಹಾಕಿ ಇಟ್ಬಿಟ್ಟಿದ್ದ. ಪ್ರತಿದಿನ ಹಾಲ್ ಹಾಕೋನು, ಪೇಪರ್ ಹಾಕೋನು ಮನೆ ಹತ್ರ ಬರ್ತಾ ಇದ್ದಿದ್ರು. ಅದೆಲ್ಲವನ್ನ ಇವನೇ ತಗೊಳ್ತಿದ್ದ. ಇಶಾಗಡೆ ಬಂದ್ಬಿಟ್ರೆ, ಅವರೆಲ್ಲ ಇವಳನ್ನ ನೋಡ್ಬಿಟ್ರೆ, ಮಾತಾಡಿಸ್ಬಿಟ್ರೆ ಅಂತ ಅದಕ್ಕಾಗಿ ಎಲ್ಲವನ್ನ ಇವನೇ ಹೊರಗಡೆ ಬಂದು ತಗೊಂಡ್ ಹೋಗಿ ಅವಳಿಗೆ ಕೊಡ್ತಾ ಇದ್ದ. ಆದ್ರೆ ಅವತ್ತೊಂದು ದಿನ ಹಾಲ್ನವನು ಬಂದು ಬಾಗ್ಲು ಬಡಿತಾ ಇದ್ದ. ಅಲೋಕ್ ನಿದ್ದೆ ಮಾಡ್ಬಿಟ್ಟಿದ್ದ. ಇಶಾ ಅವನನ್ನೇ ನೋಡ್ತಾ ಇವನು ಎದ್ದೇಳೋದಿಲ್ಲ, ಪಾಪ ಅವ್ರು ಎಷ್ಟೊತ್ತು ಅಂತ ನಮ್ಗಾಗಿ ವೇಟ್ ಮಾಡ್ತಾರೆ ಅಂತ ಅನ್ಕೊಂಡು ಬಂದು ಬಾಗ್ಲು ತೆಗ್ದು ಇನ್ನೇನ್ ಹಾಲ್ ತಗೊಳ್ಬೇಕು. ಆಗ ಆ ಹಾಲ್ನವನು ಅದ್ಗೆ ಆರಾಮಾಗಿದ್ದೀರಾ ಅಂತ ಕೇಳೇ ಬಿಡ್ತಾನೆ. ಇವಳು ಹಾಲ್ ತಗೊಂಡು ಹಿಂದೆ ತಿರುಗ್ತಾಳೆ. ಅಲ್ಲಿ ಅಲೋಕ್ ನಿಂತಿರ್ತಾನೆ. ಅವನ್ ಮುಖ ಕೋಪದಿಂದ ಕೆಂಪಾಗಿರುತ್ತೆ. ಆ ಹಾಲ್ನವನನ್ನ ಆ ಕಾಲನಿ ತುಂಬಾ ಎಲ್ಲ ಓಡಾಡ್ಸ್ಕೊಂಡು ಹೊಡೆಯೋದಕ್ ಶುರು ಮಾಡ್ದ. ಆಗ ಅಲ್ಲಿಯ ಜನ ಬೆಡ್ಸೋದಕ್ ಬಂದಾಗ ಅಲೋಕ್ ಅವ್ರ ಮೇಲೂ ಕೂಡ ಕೈ ಮಾಡಿ ಇಶಾಳನ್ನ ಕೂಡ ಹೊಡೆದು ಮನೆ ಕರ್ಕೊಂಡ್ ಬರ್ತಾನೆ. ಇದೆಲ್ಲವನ್ನ ನೋಡಿದಂತ ಅಲೋಕ್ ಮನೆಯ ಓನರ್ ಇನ್ನೂ ಇವನನ್ನ ಮನೆಯಲ್ಲಿನೇ ಇಟ್ಕೊಂಡ್ರೆ ನನ್ಗೆ ಮರ್ಯಾದೆ ಇರೋದಿಲ್ಲ ಅಂತ ಅನ್ಕೊಂಡು ಅವ್ರ ಮನೆ ಹತ್ರ ಬಂದು ಈಗ್ಲೇ ಮನೆನ ಖಾಲಿ ಮಾಡಿ ಅಂತ ಬೈತಾನೆ. ಆಗ ಅಲೋಕ್ ಯಾಕೆ ಖಾಲಿ ಮಾಡ್ಬೇಕು ಅಂತ ಅವ್ರ ಜೊತೆನೆ ಜಗಳ ಮಾಡ್ತಾನೆ. ಇದು ನನ್ ಮನೆ, ನಂಗೆ ಇಷ್ಟ ಆಗೋವರ್ಗೆ ಬಾಡಿಗೆ ಕೊಡ್ತೀನಿ. ಈಗ ನೀನು ಈ ಮನೆಗೆ ಇನ್ನು ಬಾಡಿಗೆ ಖಾಲಿ ಮಾಡ್ಬೇಕು ಅಂತ ಹೇಳಿದಾಗ ನಿಂತಲ್ಲಿನೇ ಮನೆ ಖಾಲಿ ಮಾಡು ಅಂದ್ರೆ ಆಗೋದಿಲ್ಲ ಅಂತ ಅವನು ಕೂಡ ಬೈತಾನೆ. ಆಗ ಆ ಮನೆ ಓನರ್, ನಿಗೆ 2 ದಿನ ಟೈಮ್ ಕೊಡ್ತೀನಿ, ಅಷ್ಟಲ್ಲಿ ಮನೆ ಖಾಲಿ ಮಾಡ್ಬೇಕು, ಇಲ್ಲದೆ ಇದ್ರೆ ನಿನ್ ಮನೆ ಎಲ್ಲಾ ಸಾಮಾನ್ಗಳನ್ನೆಲ್ಲ ತೆಗ್ದು ಹೊರಗ್ ಬಿಸಾಕ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಇಶಾ, ನಾವೀ ಮನೆನ ಕೂಡ ಖಾಲಿ ಮಾಡ್ಬೇಕಾ ಅಂತ ಕೇಳ್ತಾರೆ. ಆಗ ಅಲೋಕ್ ಅವಳ ಹತ್ರ ಬಂದು ಕೂರ್ತಾ, ನನ್ನನ್ನ ಕ್ಷಮಿಸ್ಬಿಡು, ನಾನು ಹೊಡೆದದ್ದು ನಿಂಗೆ ನೋವಾಯ್ತು, ನಿಂಗೆ ಇಷ್ಟವಾಗದ ಕೆಲ್ಸನ ನೀನ್ ಯಾಕೆ ಮಾಡ್ತೀಯ, ಅದಕ್ಕೆ ನನ್ಗೆ ಕೂಡ ಕೋಪ ಬರುತ್ತೆ. ನಾನ್ ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗ್ ಗೊತ್ತಾ ಅಂತ ಕೇಳ್ತಾನೆ. ಆಗ ಅವಳು ಕೂಡ, ಹೌದು, ಇನ್ನು ಎಷ್ಟು ಅಂತ ಮನೆನ ಖಾಲಿ ಮಾಡೋದು ಅಂತ ಕೇಳ್ತಾಳೆ. ಆಗ ಅಲೋಕ್, ನೀನೇನು ಯೋಚಿಸ್ಬೇಡ, ನಾನು ಆಗ್ಲೇ ಒಂದ್ ಮನೆನ ನೋಡಿದ್ದೀನಿ, ನಾವಲ್ಲಿ ಆರಾಮಾಗಿರ್ಬೋದು, ಅಲ್ಲಿ ಯಾವುದೇ ಗಂಡಸರ ಕಿರಿಕಿರಿ ಇರೋದಿಲ್ಲ, ಹಿಂಸೆ ಕೊಡೋದಿಲ್ಲ. ಆ ಮನೆ ಸಿಟಿಯಿಂದ ಹೊರಗಿದೆ. ಮನೆಯಲ್ಲಿ 2 ಮನೆ ಇದೆ. ಒಂದ್ರಲ್ಲಿ ಓನರ್ ಇದ್ದಾರೆ, ಅದು ಕೂಡ ಒಬ್ಳು ಹುಡುಗಿ, ಗಂಡ ತೀರ್ ಹೋಗಿದ್ದಾನೆ. ಆ ಮನೆಯಲ್ಲಿ ಬೇರೆ ಯಾರು ಇಲ್ಲ. ಇನ್ನೊಂದು ನಾವಿರುವಂತ ಮನೆ, ಹಾಗಾಗಿ ತುಂಬಾನೇ ಸೇಫ್ಟಿ ಇದೆ, ನೀನೇನು ಭಯ ಪಡ್ಬೇಡ ಅಂತ ಹೇಳ್ತಾನೆ. ಅವಳು ಕೂಡ, ಸರಿ, ಒಳ್ಳೇದೇ ಆಯ್ತು ಬಿಡಿ, ಯಾವಾಗ್ಲೂ ನಾವಿಬ್ರು ಇದೇ ಜಗಳ ಆಡೋದಕ್ಕಿಂತ ಇದೇ ತರಹ ಮನೆಯಲ್ಲಿ ಇರೋದು ಒಳ್ಳೇದು
ಅಂತ ಅನ್ಕೊಂಡು ಸುಮ್ಮನಾಗ್ತಾಳೆ. 2 ದಿನ ಕಳೆದಾದ್ಮೇಲೆ ಇವರಿಬ್ರು ಅವ್ರಿಗೆ ಶಿಫ್ಟ್ ಆಗ್ತಾರೆ. ಆ ಮನೆ ಓನರ್ ಹೆಸರು ತಾರಾ. ಅವಳಿಗೆ ಗಂಡ ತೀರ್ ಹೋಗಿದ್ದು ಗಂಡನ ಪೆನ್ಷನ್ ಹಣಕ್ಕಾಗಿ ಆಫೀಸಿಗೆ ಹಲಿತಾ ಇರ್ತಾರೆ. ಆಫೀಸಲ್ಲಿ ರೋಷನ್ ಅಂಬುವನ ಇರ್ತಾನೆ. ಅವನಿಗೆ ತಾರಾಳ ಮೇಲೆ ಕಣ್ಣಿರುತ್ತೆ. ಹಾಗಾಗಿ ಅವಳ ಗಂಡನ ಪೆನ್ಷನ್ ಹಣವನ್ನ ಸ್ಯಾಂಕ್ಷನ್ ಮಾಡೋದಕ್ಕೆ ಲೇಟ್ ಮಾಡ್ತಿರ್ತಾನೆ. ಅಲೋಕ್ ಮತ್ತೆ ಇಶಾ ಆ ಮನೆಗ್ ಬಂದ ದಿನ ಇವರಿಬ್ರು ಇನ್ನೂ ಮನೆಯನ್ನ ಜೋಡಿಸ್ತಾನೆ ಇರ್ತಾರೆ. ಹಾಗಾಗಿ ತಾರಾ ಇವರಿಬ್ಬರಿಗೆ ಕಾಫಿ ಮಾಡಿ ತಂದ್ಕೊಡ್ತಾಳೆ. ಇಬ್ರು ಕೂಡ ಖುಷಿಯಿಂದ ಕಾಫಿನ ತಗೊಳ್ತಾರೆ. ಇವರಿಬ್ರಿಗೂ ಕೂಡ ಮನೆ ಜೋಡಿಸ್ಕೊಳ್ಳೋದಕ್ಕೆ ತಾರಾ ಕೂಡ ಸಹಾಯ ಮಾಡ್ತಾಳೆ. ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಇಶಾ ಕಾಲು ಸ್ಲಿಪ್ ಆಗಿ ಬೀಳೋದಕ್ ಹೋಗ್ತಾಳೆ. ತಕ್ಷಣ ಅಲ್ಲಿಗೆ ಅವಳನ್ನ ಹಿಡ್ಕೊಳ್ತಾಳೆ. ಇಬ್ಬರ ಕಣ್ಣುಗಳು ಒಂದಾಗತ್ತೆ. ಅಲ್ಲಿ ಆಗದಷ್ಟು ಭಾವನೆ ಶುರುವಾಗತ್ತೆ. ಇದನ್ನ ನೋಡಿದಂತಹ ಅಲೋಕ್ ಇಬ್ರು ಹುಡುಗಿರೇ ಆಗಿದ್ದರಿಂದ ಏನೋ ಬೇರೆ ರೀತಿ ಅರ್ಥ ತಿಳ್ಕೊಳ್ದೆ ಈಗ ಇಶಾಳೆ ಅಲೋಕ್ನನ್ನ ನೆನಪಿಸ್ಕೊಂಡು ಅಲ್ಲಿಂದ ಎದ್ದು ಕೆಲ್ಸನ ಮುಂದುವರಿಸ್ತಾಳೆ. ಆಗ ಅಲೋಕ್ ಅವಳ ಹತ್ರ ಬಂದು ನಿನ್ಗೆ ಏನೋ ಆಗಿಲ್ಲ ತಾನೇ ಅಂತ ಕೇಳ್ತಾನೆ. ಆಗ ತಾರಾ ಅಲ್ಲಿಂದ ಹೋಗುವಾಗ ಇಶಾಳನ್ನೇ ತಿರುಗಿ ನೋಡ್ತಾ ಹೋಗ್ತಾನೆ. ನಂತರ ಆ ರಾತ್ರಿ ಅಲೋಕ್ ಇಶಾಳ ಕಾಲಿಗೆ ಗಾಯ ಆಗಿರೋದನ್ನ ನೋಡಿ ಅವಳಿಗೆ ಮತ್ತಷ್ಟು ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಇವಾಗ ಇಶಾ ಕಿರ್ಚ್ಕೊಳ್ತಾಳೆ. ಅದೆಲ್ಲವನ್ನ ಕೇಳಿಸ್ಕೊಂಡ ತಾರಾಳಿಗೆ ಶಾಕ್ ಆಗತ್ತೆ. ಇದೇನಿವಳು ಇಷ್ಟೊಂದು ಕಿರಿಸ್ತಾ ಇದ್ದಾಳೆ? ಅವಳ ಗಂಡ ಅವಳಿಗೆ ಹೊಡಿತಿದ್ದಾನೋ ಏನೋ, ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದಾನೆ ಅಂತ ನಿಜಕ್ಕೂ ಅವಳಿಗೆ ತುಂಬಾನೇ ಬೇಜಾರಾಗತ್ತೆ. ಮರುದಿನ ಬೆಳಗ್ಗೆ ಅಲೋಕ್ ಆಫೀಸಿಗೆ ಹೋದ ನಂತರ ತಾರಾ ಇಶಾಳ ಹತ್ರ ಬರ್ತಾಳೆ. ಹಲೋ, ನೀನ್ ಯಾಕೆ ಅಷ್ಟೊಂದು ಹಿಂಸೆ ಕೊಡ್ತಾನೆ? ನಿನ್ ಕಷ್ಟ ನನ್ ಮುಂದೆ ಹೇಳ್ಕೊ ಅಂತ ಹೇಳ್ತಾಳೆ. ಆಗ ಅಲೋಕ್ ನನ್ನನ್ನ ತುಂಬಾ ಪ್ರೀತಿ ಮಾಡ್ತಾನೆ. ನನ್ನನ್ನ ಯಾರೇ ನೋಡಿದ್ರು ಅದ್ರ ಶಿಕ್ಷಣ ನನಗೆ ಕೊಡ್ತಾನೆ ಅಂತ ಹೇಳ್ತಾಳೆ. ತನ್ನ ಮೈ ಮೇಲಾದಂತಹ ಗಾಯಗಳನ್ನ ತೋರಿಸ್ತಾಳೆ. ಆಗ ಅದೆಲ್ಲವನ್ನ ನೋಡಿ ಶಾಕ್ ಆದಂತಹ ತಾರಾ ನೀನಿದೆಲ್ಲವನ್ನ ಯಾಕೆ ಸಹಿಸ್ಕೊಂಡಿದ್ಯಾ ಅಂತ ಕೇಳ್ತಾ ಅವಳಿಗೆ ಔಷಧಿ ಹಚ್ಚೋದಕ್ ಶುರು ಮಾಡ್ತಾರೆ. ನಿನ್ನನ್ನ ಯಾರೂ ಮುಟ್ಲಿಲ್ವಲ್ಲ, ಯಾರೂ ನೋಡ್ಲಿಲ್ವಲ್ಲ, ಆದ್ರೂ ಯಾಕೆ ಹಿಂಸೆ ಕೊಡ್ತಾ ಇದ್ದ ಅಂತ ಕೇಳಿದಾಗ ನಿನ್ನೆ ನಾವು ರೋಡಲ್ಲಿ ಬರುವಾಗ ಕ್ಯಾಬ್ ಡ್ರೈವರ್ ನನ್ನ ನೋಡಿದಾನಲ್ಲ, ಹಾಗಾಗಿ ಆ ಹಿಂಸೆನ ನನಗ್ ಕೊಡ್ತಿದ್ದಾನೆ ಅಷ್ಟೆ. ನೀವೇನು ಬೇಜಾರಾಗ್ಬೇಡಿ, ಇಷ್ಟು ಕಷ್ಟ ಯಾವಾಗ್ಲೂ ಇದ್ದಿದ್ದೆ ಅಂತ ಹೇಳ್ತಾಳೆ. ಆಗ ತಾರಾ ಅಳ್ತಾ ಅವಳನ್ನ ಗಟ್ಟಿಯಾಗಿ ತಪ್ಕೊಳ್ತಾಳೆ. ಈ ಇಶಾ ಕೂಡ ಆ ಅಪ್ಪುಗೆ ಒಂದು ಸಾಂತ್ವನ ಅಷ್ಟೇ ಅಲ್ಲದೆ ಒಂದು ನೆಮ್ಮದಿ ಕೊಡುತ್ತೆ. ಹೀಗೆ ಮುಂದುವರಿತಾ ಇವರಿಬ್ಬರ ಸಂಬಂಧನೂ ಮುಂದುವರಿಯುತ್ತೆ. ಅಲೋಕ್ಯವಳಿಗೆ ಗಂಡಸ್ರ ಜೊತೆ ಸಂಬಂಧ ಎಲ್ಲಿ ಬೆಳೆಸ್ಬಿಡ್ತಾಳೋ ಅಂತ ದೂರ ಹಿಡ್ತಾನೆ. ಆದ್ರೆ ಹೆಣ್ಣು ಮಗಳಾದ ತಾರಾಳ ಜೊತೆನೆ ಇವಳ ಸಂಬಂಧ ಶುರುವಾಗತ್ತೆ. ಹೀಗೆ ಇವರಿಬ್ಬರ ಸಂಬಂಧ ಮುಂದುವರಿಯುತ್ತೆ. ಒಂದು ದಿನ ತಾರಾ ಮನೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ರೋಷನ್ ಮನೆಗ್ ಬರ್ತಾನೆ. ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ತಾರಾ ಕೇಳಿದಾಗ ನಿನ್ ಗಂಡನ ಪೆನ್ಷನ್ ನಿನಗ್ ಬೇಡ್ವಾ ಅಂತ ಕೇಳ್ತಾನೆ. ಬೇಕು, ಅದಕ್ಕಾಗಿನೇ ತಾನೇ ಇಷ್ಟು ಸಲ ನೀನ್ ಆಫೀಸಿಗೆ ಹಲಿತಾ ಇರೋದು ಅಂತ ಕೇಳಿದಾಗ ಇನ್ಮೇಲೆ ನೀನ್ ನನ್ನ ಆಫೀಸಿಗೆ ಬರೋ ಅವಶ್ಯಕತೆನೇ ಇಲ್ಲ. ನಾನ್ ಕೇಳಿದ್ದನ್ನ ನಿನ್ ಮನೆಯಲ್ಲೇ ಈಡೇರಿಸ್ಬಿಡು ಸಾಕು, ಮಿಕ್ಕಿದೆಲ್ಲವನ್ನ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆಗ ತಾರಾ ಅದು ಎಂದಿಗೂ ಸಾಧ್ಯ ಇಲ್ಲ ಅಂತ ಹೇಳಿದಾಗ ರೋಷನ್ ಅವಳನ್ನ ಬಲವಂತದಿಂದ ಪಡ್ಕೊಳ್ಳೋದಕ್ ನೋಡ್ತಾನೆ. ಆಗ ತಾರಾ ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾಳೆ. ಆದ್ರೆ ರೋಷನ್ ಅವಳನ್ನ ಬಿಡೋದೇ ಇಲ್ಲ. ಆಗ ತಾರಾ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಹಾಗಾದ್ರೆ ರೋಷನ್, ನಿಂದು ಇರೋದು ಒಂಟಿ ಮನೆ, ಅಕ್ಕಪಕ್ಕ ಯಾರೂ ಇಲ್ಲ, ಹಾಗಾಗಿ ನಿನ್ ಸಹಾಯಕ್ಕೆ
ಯಾರು ಬರೋದೂ ಇಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವನ್ ತಲೆಗೆ ಹಿಂದಿನಿಂದ ಬಲವಾದ ಏಟುಗಳು ಬಿದ್ದು ರೋಷನ್ ಕೆಳಗಡೆ ಉರುಳ್ತಾನೆ. ತಾರಾ ಹಿಂದೆ ನೋಡಿದ್ರೆ ಅಲ್ಲಿ ಇಶಾ ಒಂದು ದೊಡ್ಡ ಕಟ್ಟಿಗೆಯ ಕೋಲನ್ನ ಹಿಡ್ಕೊಂಡು ನಿಂತಿರ್ತಾನೆ. ತಾರಾ ಅವಳ ಹತ್ರ ಬಂದು ಇದೇನ್ ಮಾಡ್ಬಿಟ್ಟೆ ನೀನು ಅಂತ ಕೇಳಿದಾಗ, ಇನ್ನೇನ್ ಮಾಡ್ಲಿ, ಇದಕ್ಕೆ ಅವನ್ ತೊಂದರೆ ಕೊಡ್ತಿದ್ದಾನೆ ಅಲ್ವಾ, ಹಾಗಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಈ ರೀತಿ ಮಾಡ್ಬಿಟ್ಟೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ರೋಷನ್ ಮತ್ತೆ ಮೇಲ್ ಎದ್ದು ಇಶಾಳ ಹತ್ರ ಬಂದು ಅವಳ ಭುಜಾನ ಹಿಡ್ಕೊಂಡು, ಏನೇ ನನ್ಗೆ ಹೊಡಿತೀಯಾ ಅಂತ ಕೇಳ್ತಾನೆ. ಅಷ್ಟರಲ್ಲೇ ಬಾಗ್ಲಲ್ಲಿ ಅಲೋಕ್ ಬಂದ್ಬಿಡ್ತಾನೆ. ಆದ್ರೆ ಅವನು ಇವ್ರಿಬ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ರೋಷನ್ ಇಶಾಳ ಭುಜವನ್ನ ಹಿಡಿದಿರ್ತಾನೆ. ಇದ್ರಿಂದ ಅಲೋಕ್ ರೋಷನ್ಗೆ ಹಿಗ್ಗ ಮುಗ್ಗ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ರೋಷನ್ ಕೂಡ ಇವನ್ಗೆ ಹೊಡೆಯೋದಕ್ಕೆ ಶುರು ಮಾಡ್ಬಿಡ್ತಾನೆ. ಇಬ್ರು ಹೊಡೆದಾಡ್ತಾ ಅಲ್ಲಿಯೇ ಟೇಬಲ್ ಕೆಳಗೆ ಇಟ್ಟಿದ್ದ ಚಾಕುವನ್ನ ತಗೊಂಡು ಇಬ್ರು ಒಬ್ರಿಗೊಬ್ರು ಚುಚ್ಕೊಂಡ್ ಬಿಡ್ತಾರೆ. ಅಲ್ಲಿಯೇ ಇಬ್ರು ಸತ್ತು ಹೋಗ್ತಾರೆ. ಇವರಿಬ್ರು ಚುಚ್ಕೊಂಡ್ ಸಾಯೋ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದ ಪೊಲೀಸ್ನವರು ಅದನ್ನ ನೋಡಿ ಇಬ್ರು ಒಬ್ರಿಗೊಬ್ರು ಚುಚ್ಕೊಂಡು ಸತ್ತಿದ್ದಾರೆ ಅಂತ ರಿಪೋರ್ಟ್ ಬರೆದು ಕೇಸ್ನ ಕ್ಲೋಸ್ ಮಾಡ್ತಾರೆ. ಈಗ ಆ ಮನೆಯಲ್ಲಿ ತಾರಾ ಮತ್ತೆ ಇಶಾ ಇಬ್ರೆ ತುಂಬಾ ಅನ್ಯೋನ್ಯವಾಗಿ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.